ಅಂಜಲಿ ಮನೆಗೆ ಭೇಟಿ ನೀಡಿದ ಸಿಐಡಿ ತಂಡವನ್ನ ನೇಹಾ ಹಿರೇಮಠ್ ತಂದೆ ನಿರಂಜನ್ ಹಿರೇಮಠ್ ಭೇಟಿ ಮಾಡಿ ಮಗಳು ಹಾಗೂ ಅಂಜಲಿ ಕೊಲೆ ತನಿಖೆಯ ಬಗ್ಗೆ ವಿಚಾರಿಸಿ ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಭೇಟಿಯಾಗಕ್ಕಾಗಿರಲಿಲ್ಲ, ಅವ್ರ ಕಡೆ ಸಮಯವನ್ನು ತಗೊಂಡೆ. ಇವತ್ತು ಸಾಯಂಕಾಲ ನನಗೆ ಸಮಯವನ್ನು ಕೊಟ್ಟಿದ್ದರು. ಕೆಲವೊಂದು ಮಾಹಿತಿಗಳನ್ನು ಪಡೆಯಲಿಕ್ಕೆ ನನ್ನ ಕರೆಸಿದ್ರು ಮತ್ತು ನಾನು ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟೆ. ಮತ್ತು ಅಂಜಲಿ ಕೇಸ್ ಬಗ್ಗೆ ಕೂಡ ಅಂಜಲಿ ಅಂಬಿಗೇರ್ ಅವ್ರ ಕೇಸು ಕೂಡ ಯಾವ ಆಫೀಸರ್ ತನಿಖೆ ಮಾಡ್ತಾಯಿದ್ದಾರೆ, ಒಂದು ಸ್ವಲ್ಪ ಡೀಟೇಲ್ ತೊಗೋಬೇಕಾಯ್ತು. ಅವ್ರದ್ದು ಕೂಡ ತೊಗೊಂಡಿದೆ. ಅದರ ಜೊತೆಗೆ ನಾನು ಕಳೆದ ಏಪ್ರಿಲ್ 18ರಂದು ಮಗಳ ಹತ್ಯೆ ಆದ ನಂತರ ಒಬ್ಬನೇ ಆರೋಪಿನ ಬಂಧಿಸಿದ್ದಾರೆ, ಉಳ್ಕಿದವ್ರನ್ನ ಯಾರನ್ನೂ ಬಂಧಿಸಿಲ್ಲ. ಮತ್ತು ಅದರ ತನಿಖೆ ಎಲ್ಲಿಗೆ ಹೋಯಿತು ಅನ್ನೋ ಮಾತು ಕೂಡ ನಾನು ಅವ್ರಿಗೆ ಚರ್ಚೆ ಮಾಡಿದೆ. ಕೆಲವೊಂದು ತನಿಖೆ ಹಂತದಲ್ಲಿದೆ, ಅದನ್ನು ನಾನು ಸಂಪೂರ್ಣವಾಗಿ ವಿವರ ಈಗ ಕೊಡೋಕ್ಕಾಗಲ್ಲ. ಆದರೆ ನಿಮ್ಗೆ ಯಾರೇ ಸಸ್ಪೆಕ್ಟ್ ಇದ್ದಿದ್ರೆ ತಾವು ಅದನ್ನು ಮೌಖಿಕವಾಗಿ ಹೇಳಿ, ಇಲ್ಲಾಂದರೆ ನನಗೆ ಬರೆದು ಕೊಡಿ ಅನ್ನೋ ಮಾತು ಕೂಡ ಹೇಳಿದರು. ಅದಕ್ಕೆ ಕೆಲವೊಂದು ಡಿಸ್ಕಷನ್ ಕೂಡ ಮಾಡಿದ್ದೀವಿ. ಅದು ಬಹಿರಂಗವಾಗಿ ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾಳೆ DG ಅವರು ಬರ್ತಾಯಿದ್ದಾರೆ ಮತ್ತು ತಮ್ಮ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ ಅನ್ನೋ ಮಾತು ಹೇಳಿದರು. ಅವರು ಕೂಡ ಇದೇ ಒಂದು ಕೇಸಿನ 2 ಪ್ರಕರಣಗಳನ್ನು, ನಮ್ಮ ನೇಹಾ ಹಿರೇಮಠನ ಹತ್ಯೆ ಪ್ರಕರಣ ಕೂಡ ರಿವ್ಯೂ ಮಾಡೋಕ್ಕೆ ಬಂತಾರೆ. ಇವತ್ತು ಏನೇನು ಮಾಡಿದ್ದಾರೆ ಇಲ್ಲಿವರೆಗೂ ಅನ್ನೋ ಮಾತು ಕೂಡ DG ಅವರು ನಾಳೆ ಬರ್ತಾರೆ, 2 ದಿವಸ ಇಲ್ಲಿ ಇರ್ತಾರೆ ಮತ್ತು ತಮಗೂ ಕೂಡ ಭೇಟಿ ಆಗ್ತಾರೆ, ತಮ್ಮ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ ಅನ್ನೋ ಮಾತು ಕೂಡ ಹೇಳಿದರು. ನಾಳೆ ಅದ್ರದ್ದು ಕೂಡ ನಾವು ಸಿದ್ಧತೆಯನ್ನು ಮಾಡ್ಕೊಳಕ್ಕೆ ಹೇಳಿದರು. ಏನಾದರೂ ಮಾಹಿತಿ ಇದ್ದರೂ ಸಾಹೇಬರು ನೇರವಾಗಿ ಕಾಣಿ ಅಂತ ಮಾತು ಹೇಳಿದರು. ನಾನು ಅವ್ರಿಗೆ ಒಂದು ವಿನಂತಿ ಮಾಡಿದ್ದೀನಿ. ಈಗಾಗಲೇ ಅಂಜಲಿ ಅಂಬಿಗೇರ್ ಅವ್ರ ಮನೆಯಲ್ಲೇ ಅವ್ರ ತಂದೆಯವರಿಲ್ಲ, ಅವರ ಸಹೋದರವರಿಲ್ಲ, ಅವ್ರ ಮನೆಯಾಗ ಯಾರೂ ಇಲ್ಲ. ಅದಕ್ಕೆ ದಯಮಾಡಿ ಏನಾರ ಇದ್ದರೂ ಕೂಡ ನಾನು ಆ ಭಾಗದ ಮಹಾನಗರ ಪಾಲಿಕೆ ಸದಸ್ಯನೇ ಇರೋದ್ರಿಂದ ನಾನು ಸಂಪೂರ್ಣವಾಗಿ ಬೆಂಬಲಾಗಿ ನಿಂತಿದ್ದೀನಿ. ಮತ್ತು ಅವ್ರಿಗೆ ಏನೇನು ಬೇಕು ಎಲ್ಲ ರೀತಿಯಿಂದ ತಾವು ಮಾಡಿಕೊಡ್ಬೇಕು. ಮತ್ತು ನನ್ನ ಮಗಳದ್ದು ಯಾವ ರೀತಿ ತಾವು ನೇಹಾ ಹಿರೇಮಠನ ಹತ್ಯೆ ಪ್ರಕರಣವನ್ನು ಭೇದಿಸಾತೀರಿ ಅದೇ ರೀತಿ ಅವ್ರಿಗೂ ಕೂಡ ಭೇದಿಸಬೇಕು. ಮತ್ತು ಅದನ್ನು ಕೂಡ ಕೆಳಗಡೆ ಹಂತದಿಂದ ಬೇರೆ ಮಟ್ಟದಿಂದ ಆರೋಪಿಗಳನ್ನು ಬಂಧಿಸಬೇಕು. ಮತ್ತು ಏನಾದರೂ ಕೂಡ ಅದನ್ನು ಬಿಡಬಾರ್ದು. ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಕೊಡಬೇಕು. CID ಕೊಟ್ಟಿದ್ದಾರೆ. ನಾನು ಡಿಮಾಂಡು ಕೂಡ ಮಾಡಿದ್ದೀನಿ, ಸರ್ಕಾರಕ್ಕೆ ರಿಕ್ವೆಸ್ಟು ಮಾಡಿದ್ದೀನಿ. ಮತ್ತು ಅದನ್ನು ಕೂಡ ನನ್ನ ಹಿಂಗೆ ಕೇಸ್ ಇದು ನೇಹಾ ಹಿರೇಮಠನ ಕೇಸ್ ಬಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಬಂದ ಕೂಡಲೇ ಅದನ್ನು ನೆಕ್ಸ್ಟ್ ಅದನ್ನು ಕೂಡ ಬರಬೇಕು, ಅದರೂ ಕೂಡ ತ್ವರಿತಗತಿಯಲ್ಲಿ ನಡಿಬೇಕು. ಆ ರೀತಿ ತಾವು ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಅದು ನಾನು 1974ದಿಂದ ಈ ಒಂದು ಸಂಸ್ಥೆ ಹುಟ್ಟಿದೆ, ಯಾವ ಕಾರಣಕ್ಕೂ CID ಆಫೀಸರ್ನ ಯಾವ ಕೈಗೊಂಬೆಯಾಗಿ ಕೆಲಸ ಮಾಡಲ್ಲ, ನಾವು ಖಂಡಿತ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಅರಳಿ, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನು ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ.